ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡುವ ಅಂತ. ಆ್ಯಂಡ್ ನಿಶಾ ಬರ್ತಾಳೆ, ಪೂಜೆಗೆಲ್ಲ ಏನೇನು ಜೋಡಿಸ್ಕೊಳ್ತೀವಿ ಆ್ಯಂಡ್ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬನ ಯಾವ ರೀತಿ ಮಾಡ್ತೀವಿ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರುಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶಿವರಾತ್ರಿ ಹಬ್ಬ. ನಾನು ವ್ಲಾಗ್ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಟೈಮ್ ಆಗಿರುತ್ತೆ, ಅಂದರೆ ಲೇಟ್ ಆಗಿರುತ್ತೆ. ಬಟ್ ಬಿಲೇಟೆಡ್ ವಿಶಸ್ ನಿಮಗೆ, ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ. ಬೆಳಗ್ಗೆಯಿಂದ ಕೆಲಸ ಇತ್ತು, ಎಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿದ್ದಾರೆ. ನಮ್ಮಮ್ಮ ತಂಬಿಟ್ಟು ಮಾಡ್ತಾಯಿದ್ದಾರೆ. ಎಸ್, ಏನೇನು ಇದು? ಅಕ್ಕಿ ಹುರ್ಕೊಂಡು ಕಡಲೆ ಬೀಜ, ಕಡಲೆ ಬೀಜ, ಇದನ್ನು ಉಂಡೆ. ಆಮೇಲೆ ಇನ್ನೊಂದು ಏನಂತ ಅಂದರೆ, ನೋಡಿ ಇದು ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡುವ. ಏನೇನು ಆರ್ಡರ್ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ ನಾನು ನಿಮಗೆ ಇವತ್ತು. ಬನ್ನಿ ನೋಡುವ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ. ಆ್ಯಂಡ್ ನಿಶಾ ಬರ್ತಾಳೆ, ಪೂಜೆಗೆಲ್ಲ ಏನೇನು ಜೋಡಿಸ್ಕೊಳ್ತೀವಿ ಆ್ಯಂಡ್ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬನ ಯಾವ ರೀತಿ ಮಾಡ್ತೀವಿ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಆ್ಯಕ್ಚುಲಿ ನೋಡಿ, ಥಿಂಗ್ಸ್ ಎಲ್ಲ ಇದೆ, ಇನ್ನೂ ಏನೂ ಜೋಡಿಸ್ಕೊಂಡಿಲ್ಲ. ಇದೆಲ್ಲ ಪೂಜೆ ಐಟಮ್ಸೇ. ಇವಾಗ ಎಲ್ಲ ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಕೆಲಸನೂ. ಸೊ ಬನ್ನಿ ಫಸ್ಟು ಇದು ಅನ್ಬಾಕ್ಸಿಂಗ್ ಮಾಡುವ. ಏನೇನು ಥಿಂಗ್ಸ್ ಆರ್ಡರ್ ಮಾಡಿದ್ದೀನಿ ಅಂತ ನೋಡೋಣ. ತುಂಬ ತೂಕ ಇದೆ, ಬನ್ನಿ ಅನ್ಬಾಕ್ಸಿಂಗ್ ಮಾಡುವ. ಏನೇನಿದೆ ಅಂತ ನೋಡ. ಆ್ಯಕ್ಚುಲಿ ನಾನು ನೋಡಿಲ್ಲ ನೀಟಾಗಿ ಇದು ಏನಿದೆ ಬಾಕ್ಸಲ್ಲಿ ಅಂತ. ನಮ್ಮಮ್ಮ ಒಂದು ಜಸ್ಟ್ ಹಂಗೆ ಓಪನ್ ಮಾಡಿದ್ರು ಅಷ್ಟೇ. ಇವಾಗ ಏನೇನಿದೆ ಥಿಂಗ್ಸ್ ಅಂತ ನೋಡುವ. ಇದು ಅದು ಡೀಟೇಲ್ಸ್ ಕೊಟ್ಟಿದ್ದಾರೆ, ಡೀಟೈಲ್ಡ್ ಒಂದು ಬುಕ್ ಥರ. ಆ್ಯಂಡ್ ಅವರು ಬರೆದಿರೋದು ನನಗೆ ತುಂಬ ಇಷ್ಟ ಆಯಿತು. ಲವ್ ಆ್ಯಂಡ್ ಯಮ್ಮಿ ವಿಶಸ್, ಮಧುಮಿತಾ ಆ್ಯಂಡ್ ಜಗದೀಶ್ ಅಂತ. ಸೊ ಅವರು ಒಂದು ಥ್ಯಾಂಕ್ ಯು ಇದನ್ನ ಕಳಿಸಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಶಾಪಿಂಗ್ ಆ್ಯಂಡ್ ಯೂಸ್ ಕೂಪನ್ ಕೋಡ್ ಫಾರ್ ಎಕ್ಸ್ಟ್ರಾ 10% ಆಫ್ ಆನ್ ಯುವರ್ ನೆಕ್ಸ್ಟ್ ಪರ್ಚೇಸ್. ಸೊ ನೆಕ್ಸ್ಟ್ ಪರ್ಚೇಸಲ್ಲಿ ನನಗೆ 10% ಆಫ್ ಸಿಗುತ್ತೆ. ಸೊ ನಿಮಗೂ ಕೂಪನ್ ಕೋಡ್ ಬೇಕು ಅಂತಂದರೆ ನಾನು ಹಾಕಿರ್ತೀನಿ ವಿಡಿಯೋದಲ್ಲಿ. ಆ ಕೂಪನ್ ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡಿದ್ರೆ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಅದ್ರ ಥ್ರೂ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಆಫ್ ಸಿಗುತ್ತೆ. ಇದೆ. ಸೊ ಇದು ಫಸ್ಟು ಬಾಂಡ್ಲಿ, ಹಿಂದ್ಗಡೆ ಅವ್ರದ್ದು ಇಂಡಸ್ ವ್ಯಾಲಿ ಅವ್ರದ್ದು ಮಾರ್ಕ್ ಕೂಡ ಇದೆ. ತೂಕ ಇದೆ, ಹೆವಿ ವೆಯ್ಟ್ ಇದೆ ಆ್ಯಕ್ಚುಲಿ. ಇದು ಏನಂತ ಅಂದರೆ ಕ್ಯಾಸ್ಟ್ ಅಯಾನ್ ಕುಕ್ವೇರ್ ಅಂತ. ಏನಂತಂದರೆ ನಾವು ಮನೆಗೆ ನಾರ್ಮಲಿ ಯೂಶ್ವಲಿ ಇದೆಲ್ಲ ತರ್ತೀವಲ್ವ, ಅದು ಈ ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ಆ ಪ್ರಾಡಕ್ಟ್ಗಳು ನಾವು ಯೂಸ್ ಮಾಡ್ತಾ 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 ಅದು ವೈಟ್ ಆಗ್ತಾ ಹೋಗುತ್ತೆ. ಆ ಬ್ಲ್ಯಾಕ್ ಎಲ್ಲ ಎಲ್ಲಿಗೆ ಹೋಗುತ್ತೆ ಅಂದರೆ ನಮ್ಮದೇ ಫುಡ್, ನಾವು ಅಲ್ಲಿ ಕುಕ್ ಮಾಡಿರ್ತೀವಲ್ಲ ಆ ಫುಡ್ಡಿಗೆ ಹೋಗಿರುತ್ತೆ. ಸೊ ಇದು ಆ ರೀತಿ ಆಗಲ್ಲ, ಇದು ಕಲರ್ ಹೋಗಲ್ಲ. ಇದು ಐರನ್ ಇರೋದ್ರಿಂದ ಎಸ್ ಏನು ವೇಟ್ ಇದೆ. ಮಮ್ಮ ಬರಮ್ಮ, ತೂಕ ಇದೆ, ಕೂತ್ಕೊ. ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ವಾ? ಮತ್ತೆ ಇದು ಒಂದು ಪ್ಯಾನ್ ತರ. ಪ್ಯಾನ್ ನಾನು ಪಾಸ್ತಾ ಎಲ್ಲ ಮಾಡ್ತಿರ್ತೀನಿ, ಅವಾಗ ಪಾಸ್ತಾ ಆಗಿ ಏನಾದ್ರು ನಾನು ಅಡುಗೆ ಮಾಡ್ತಾ ಇರ್ತೀನಿ. ಸೊ ಅದಕ್ಕಾಗುತ್ತೆ. ಇವತ್ತು ಏನಾದ್ರು ಮಾಡಮ್ಮ ಇದ್ರಲ್ಲೇ ತೂಗಿದೆ. ಮತ್ತೆ ಇದು ಫ್ರೀ ಆಕ್ಚುಲಿ, ಇದನ್ನೇನು ನಾನು ಆರ್ಡರ್ ಮಾಡಿರ್ಲಿಲ್ಲ. ಇದು ಇದ್ರ ಜೊತೆಗೆ ಒಂದು ಫ್ರೀ ಆಗಿ ಕೊಟ್ಟಿದ್ದಾರೆ. ಇದು ಒಗ್ಗರಣೆ ಹಾಕೋದು. ನಮ್ಮ ಮನೇಲಿ ಒಂದಿದೆ ಅಲ್ಲ, ಇದೊಂದು, ಇದು ಆಕ್ಚುಲಿ ದೊಡ್ಡದಿದೆ ಅಮ್ಮ ಅಲ್ವಾ? ಇದರಲ್ಲೇ ಏನಾದ್ರು ಚಿಕ್ಕದಾಗಿ ಅಡುಗೆ ಮಾಡ್ಕೋಬೋದು. ನೆಕ್ಸ್ಟ್ ತವಾ. ನಮ್ಮಮ್ಮ ತವಾ ಇಲ್ಲ, ತಗೋಬೇಕು ಅಂತಾನೆ ಇದ್ರು. ಸೊ ಹಾಗಾಗಿ ಒಂದು ತವಾ. ಚಪಾತಿ, ರೊಟ್ಟಿ, ನಮ್ಮನೇಲಿ ರೊಟ್ಟಿ ಚಪಾತಿ ಎಲ್ಲ ಅವಾಗವಾಗ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಯೂಸ್ ಆಗುತ್ತೆ, ತಗೊಳ್ಳಿ. ಅಷ್ಟು ಈಗ ಇದು ಟ್ರಿಪಲ್ ಸ್ಟೇನ್ಲೆಸ್ ಸ್ಟೀಲ್ ಇದು ಆ್ಯಕ್ಚುಲಿ. ಸೊ ಸ್ಟೀಲ್ದು 3 ಲೇಯರ್ ಥಿಕ್ ಬೇಸ್ ಅಂತೆ. 2.1 ಲೀಟರ್ದು ಇದು ಕಡಾಯಿ ಈ ಥರ ಬರುತ್ತೆ ಇದಕ್ಕೆ. ಆ್ಯಂಡ್ ಇಲ್ಲಿ ಹೋಲ್ಸ್ ಕೊಟ್ಟಿದ್ದಾರೆ. ಸೊ ನಾವು ಈ ಥರ ಸ್ಟೇನ್ ಎಲ್ಲ ಹಾಕ್ಬೋದು. ಆ್ಯಂಡ್ ನನಗೆ ಆ್ಯಕ್ಚುಲಿ ಇದು ಸ್ಟೇನ್ಲೆಸ್ದು ಇದು ಆರ್ಡರ್ ಮಾಡಿದ್ದು, ನನಗೆ ಇದೆಲ್ಲ ಒಂಥರ ಪ್ರೀಮಿಯಮ್ ಥರ ಕಾಣಿಸುತ್ತೆ. ಕ್ವಾಲಿಟಿನೂ ಚೆನ್ನಾಗಿದೆ. ಇದು ನೋಡಿ ಚೆನ್ನಾಗಿದೆ, ಇದು ಮುಚ್ಚೋದೆಲ್ಲ ಚೆನ್ನಾಗಿದೆ, ತೂಕ ಎಲ್ಲ ಇದೆ, ತುಂಬ ಗಟ್ಟಿ. ಮತ್ತೆ ಇದು ದಪ್ಪ ಇದ್ದಷ್ಟು ಕ್ವಾಲಿಟಿ ಬಾಳಿಕೆ ಬರುತ್ತಲ್ಲ ಮಮ್ಮ.
ಸೊ ಹಾಗಾಗಿ ಸೀದೋಗಲ್ಲ. ಸೀದ್ ಹೋಗಲ್ವಂತೆ. ನನಗೆ ಅದು ಇಂಪಾರ್ಟೆಂಟು, ಬಿಕಾಸ್ ನಾನು ಒಗ್ಗರಣೆನ ಯಾವಾಗಲೂ ಹಾಳು ಮಾಡ್ತಿರ್ತೀನಿ, ಹಾಗಾಗಿ ಇದು ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಇದೇ ಲಾಸ್ಟು, ಇದು ಒಂದು ಶೇಪ್ ಬೇರೆ. ಯಾ ಇದು ಅದೇ ಥರ ಇದು ಆರ್ಡರ್ ಮಾಡ್ತೀನಿ. ಸೊ ಇದು ಸ್ಟೇನ್ಲೆಸ್. ಯಾ ಇದು 3 ಒಂಥರ. ಇದು ನೋಡಿ, ಇದು ಒಂದೇ ಥರ ಒಂಥರ ಚೆನ್ನಾಗಿ ಕಾಣುತ್ತೆ, ಪ್ರೀಮಿಯಂ ಲುಕ್ ಇದೆ, ಹಾಗಾಗಿ ಇದನ್ನು ಆರ್ಡರ್ ಮಾಡಿದೆ. ಸೊ ನೋಡಿ, ಹೋಗಿ ಒಂದ್ಸತಿ ವಿಸಿಟ್ ಮಾಡಿ, ಅವರ ಆ್ಯಪ್ ಮತ್ತು ವೆಬ್ಸೈಟ್ ಕೂಡ ಇದೆ. ಈಗ ನೆಕ್ಸ್ಟ್ ಏನಂದರೆ, ನಮ್ಮ ಪಪ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಡ್ತಾರೆ, ನಮ್ಮಮ್ಮ ಎಲ್ಲ ಅಲ್ಲಿ ಒಳಗಡೆ ಎಲ್ಲ ರೆಡಿ ಮಾಡ್ಕೊಳ್ತಾರೆ, ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಸೊ ನಮ್ಮ ಮನೇಲಿ ಪೂಜೆ ಹೇಗಿರುತ್ತೆ, ನಾವು ಪೂಜೆನ ಹೇಗೆ ಮಾಡ್ತೀವಿ ಅಂತ ನಿಮಗೂ ಇವಾಗ ತೋರಿಸ್ತೀನಿ. ಬನ್ನಿ ಹೋಗುವ. ಬಿಲ್ಪತ್ರೆದು ಕಾಯಿ ಹಿಂಗಿರುತ್ತೆ, ಯಾರ್ಯಾರು ನೋಡಿಲ್ಲ ನೋಡ್ಕೋಗಿ. ಹೊಸ ಇನ್ಫಾರ್ಮೇಷನ್, ಇದನ್ನು ಬೇಯಿಸಿ ಇದ್ರದ್ದು ಒಳಗಡೆ ಇರೋದನ್ನ ತಲೆಗೆ ಹಾಕಿದ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತಂತೆ. ಸೊ ಟ್ರೈ ಮಾಡೋಣ, ಎತ್ತಿಟ್ಟಿರ್ತೀನಿ ಆ್ಯಕ್ಚುಲಿ. ಸೊ ಬನ್ನಿ ಇವಾಗ ಬೇಲ್ವ ಪತ್ರೆ ಎಲ್ಲ ಬಿಡಿಸಿ ಹೂವೆಲ್ಲ ರೆಡಿ ಮಾಡಿ. ಆ್ಯಕ್ಚುಲಿ ಅಲ್ಲಿ ಪೂಜೆದು ಅಲ್ಲಿ ರೆಡಿ ಆಗಿದೆ, ಇಲ್ಲಿ ನಾವು ಅಭಿಷೇಕಕ್ಕೆ ಏನೇನು ಮಾಡ್ಕೋಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ದೇವ್ರಿಗೆ ಮತ್ತು ಇಲ್ಲಿ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಪಪ್ಪ ಕರಡಿಗೆಗೆ ಶಿವದಾರನ ಪೋಣಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲ ರೆಡಿಯಾಗಿದೆ, ಫ್ರೂಟ್ಸ್ ಎಲ್ಲ ಕಟ್ ಆಗಿದೆ ನೋಡಿ. ಆ್ಯಂಡ್ ಇಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ನಮ್ಮ ಹೊಸ ಪಾತ್ರೆಯಲ್ಲಿ, ಇಂಡಸ್ ವ್ಯಾಲಿ ಅವರ ಪಾತ್ರೆಯಲ್ಲಿ ಈಗ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಏನು ನೈವೇದ್ಯ ಮಾಡಿ ಆಮೇಲೆ ನಮ್ಮ ಹೊಟ್ಟೆಗೆ ಹಾಕ್ಕೊಳ್ಳೋದು ಅಷ್ಟೇ. ಪಪ್ಪ ಅಂದರೆ ಅದೇ ದೇವ್ರ ಹತ್ರ ಬೇಡ್ಕೊಳ್ಳೋದು, ಚೆನ್ನಾಗಿ ತಿನ್ನೋದು ಅಷ್ಟೇ. ಶೃಂಗಾರ ಹಾಕ್ತಾ ಇದ್ದಾರೆ. ಇದು ಹಾಕಕ್ಕೆ ಆ್ಯಕ್ಚುಲಿ ಕಷ್ಟ, ನಮಗೆಲ್ಲ ಬರಲ್ಲ, ಅದೀಗ ನಮ್ಮ ಪಪ್ಪನ ಕೈಲೇ ಹಾಕಿಸ್ತೀವಿ. ಇಲ್ಲಿ ಪೂಜೆ ಮುಗಿಸಿದ್ದೀನಿ. ಇಲ್ಲಿ ಏನಂತಂದರೆ ಫ್ರೂಟ್ಸು, ಕೋಸಂಬರಿ, ಉಪ್ಪಿಟ್ಟು, ಟಮಟ, ಆಮೇಲೆ ಇದರಲ್ಲಿ ಹಾಲು, ಮೊಸರು, ತುಪ್ಪ, ಎಳ್ನೀರು ಎಲ್ಲ ಇದೆ. ಹೂಗಳು, ಆ್ಯಂಡ್ ಅದು ವೈಟ್ ಹೂ ಬೇಕು ಅಂತ ಅದು. ಆಮೇಲೆ ಇವಾಗ ಇಲ್ಲಿ ಮಾಡೋದು ಪೂಜೆ ಅಷ್ಟೇ. ಓಕೆ, ನಾನು ಇಟ್ಕೊಂಡಿದ್ದೀನಿ. ನಾವಿನ್ನೂ ಪೂಜೆನೇ ಸ್ಟಾರ್ಟ್ ಮಾಡಿಲ್ಲ. ಆಲ್ರೆಡಿ ಮೇಡಮ್ ಅವ್ರು ಬಂದರು. ಹಾಯ್ ಹೇಳಿ ಮೇಡಮ್. ಇಲ್ಲ, ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅದೇ 1 ಗಂಟೆ ವೇಸ್ಟ್ ಆಯ್ತು ನಮಗೆ. ಸೊ ಇದೇನೆ, ಅನ್ನ ಎಲ್ಲ ಇಲ್ಲ, ಉಪ್ಪಿಟ್ಟು, ಕೋಸಂಬರಿ, ಫ್ರೂಟ್ ಸಲಾಡ್. ಹೌದು, ಹೇಗಿದೆ ಮೇಡಮ್? ಹ್ಯಾಪಿ ಶಿವರಾತ್ರಿ ಹಂಗಂತ ಪೂಜೆ ಮಾಡಿಸಿದ್ವಿ. ನಮ್ಮಪ್ಪನೂ ತಿಂತಾ ಇದ್ದಾರೆ. ಹೆಂಗನ್ನಿಸ್ತು? ಚೆನ್ನಾಗಿತ್ತು. ಅಂದರೆ ಫಸ್ಟ್ ಟೈಮ್ ನಾನು ಲಿಂಗ ಪೂಜೆ ಅಂದರೆ ಮನೆಯಲ್ಲಿ ಮಾಡೋದನ್ನು ನೋಡಿದ್ದು. ಕರೆದಿದ್ಲು, ಬಂದೆ, ನೋಡಿದೆ, ತಿಂತಾಯಿದ್ದೀನಿ. ಚೆನ್ನಾಗಿತ್ತು. ನಾನು ಮಾಡಿದೆ. ಆ ಫ್ರೂಟ್ ಎಲ್ಲ ಖಾಲಿ ಮಾಡಬೇಕು, ಅದು ಇಂಪಾರ್ಟೆಂಟ್. ಓದು ದೇವ್ ಅಲ್ಲಿ ಹ್ಞೂ, ಅದೇ 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 ಅದೇನೆ ಹಾಂ ಇಲ್ಲ ಬೇಡ ಆಂಟಿ. ಇವತ್ತಿಷ್ಟೇ. ನಾಳೆ ಏನು ಪ್ರೋಗ್ರಾಮು? ನಾಳೆ ಪ್ಯಾಲೇಸ್ಗೆ ಹೋಗೋದು, ಅದೇ ಪ್ರೋಗ್ರಾಮ್ ಅಷ್ಟೇ. ತಿಂದು ಮಲ್ಕೊಳ್ಳೋದೆ. ಸೊ ನೆನ್ನೆ ಪೂಜೆ ಎಲ್ಲ ಮುಗಿಸಿ ನಿಶನು ಕೂಡ ಮನೆಗೆ ಹೋದ್ಲು.
ನೈಟ್ ನಾನು ವ್ಲಾಗ್ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು ಆಲ್ರೆಡಿ ವ್ಲಾಗ್ ಒಂದು 12 ಮಿನಿಟ್ಸ್ ಆಗೋಗಿದೆ. ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಶಾ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ನಾವೇನೇನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಹಾಗೆಯೇ ಈ ವ್ಲಾಗ್ನ ಕೂಡ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮನೆಯ ಪೂಜೆ ಹೀಗಿತ್ತು. ಈ ರೀತಿಯೇ ವರ್ಷ ಕೂಡ ನಾವು ಪೂಜೆನ ಮಾಡೋದು. ಚೆನ್ನಾಗಿತ್ತು, ಎಲ್ಲ ಆರಾಮಾಗಾಯಿತು. ಪೂಜೆ ಅಂತೂ ಚೆನ್ನಾಗಾಯಿತು, ಅದೊಂಥರ ಖುಷಿ ಅನ್ನಿಸ್ತು. ಸೊ ಇಷ್ಟೇ ಈ ವ್ಲಾಗ್. ಏನು ಮಾಡಬೇಕು ಗೊತ್ತಲ್ವಾ? ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.